ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್‌ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಅಜ್ಜಿ ಮನೆಯವ್ರ ಹತ್ರ ಮಾತಾಡ್ತಿರ್ತಾರೆ. ಯಾಕೆ ಅಂಜಲಿನ್ ಮನ್ಸಲ್ಲಿ ಇನ್ನು ಅಜಿತ್ ಇದಾನೆ ಅಂತ ನಿನ್ಗೇನಾದ್ರೂ ಗೊಂದಲ ಇದೆಯಾ? ಅವಳು ಈಗಾಗ್ಲೇ ಅಜಿತ್‌ನ ಮರ್ತಿದ್ದಾಳೆ. ಮರ್ತಿದ್ದಕ್ಕೆ ತಾನೇ ಹೊಸ ಹುಡುಗನ್ ಜೊತೆ ಎಂಗೇಜ್ಮೆಂಟ್‌ಗೆ ಒಪ್ಪಿಗೆ ಕೊಟ್ಟಿರೋದು. ಅಂಜು ಬಗ್ಗೆ ನಿನ್ ಕಾಳಜಿ ಅರ್ಥ ಆಗತ್ತೆ. ಆದ್ರೆ ಈಗ ಅವಳ ಬಗ್ಗೆ ಸಮಸ್ಯೆ ಇಲ್ಲ. ದೇವ್ಯಾನಿ ಅಂಜಲಿನ ಒಪ್ಪಿಸ್ತಾಳೆ. ನೀನ್ ಹೇಳು ಕಂದ, ಅಂಜಲಿನ ಮದ್ವೆ ಆಗ್ತೀಯಾ? ಮದ್ವೆ ಆದ್ರೆ ನೀವಿಬ್ರು ತುಂಬಾ ಸಂತೋಷವಾಗಿರ್ತೀರಾ. ಇಬ್ರು ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿರುತ್ತೆ ಕಣೋ. ನನಗೂ ಮೊದ್ಲೆಲ್ಲ ಅಂಜು ಮಾಡೋದೆಲ್ಲ ಅತಿಯಾಗಿ ಆಡ್ತಿದ್ದಾಳೆ ಅನ್ನಿಸ್ತಿತ್ತು. ಆದ್ರೆ ಅವಳು ಅಜಿತ್ ಮೇಲೆ ಪ್ರೀತಿ ಇರೋದ್ರಿಂದ ಈ ರೀತಿ ಮಾಡ್ತಿದ್ಲು ಏನೋ ಅಂತ ನಾನು ಸುಮ್ನೆ ಆದೆ. ಆಮೇಲೆ ಆ ಹುಡುಗಿನ ಮನೆ ಬಿಟ್ಟು ಬೇರೆ ದೇಶಕ್ಕೆ ಕಳಿಸ್ದಾಗ ಒಂದ್ಸಲಿ ನೋವಿಟ್ಕೊಂಡು ಒಬ್ಳೇ ಜೀವನ ಮಾಡಿ ನಮ್ಮೆಲ್ರಿಗೂ ಮಾದರಿ ಆಗ್ಬಿಟ್ಲು. ಆಮೇಲೆ ಗುರುಗಳು ಹೇಳಿದ್ಮೇಲೆ ಮದ್ವೆ ಆಗ್ಲೇಬೇಕು ಅಂತ ಒಂದೇ ಒಂದ್ ಕಾರಣದ ಮೇಲೆ ಅವಳ ಅಮ್ಮ ನೋಡಿದ ಹುಡುಗನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆದ್ಲು. ಈಗ ಅದು ಮುರಿದ್ಬಿತ್ತು. ಸ್ವತಂತ್ರವಾಗಿ ಎಲ್ಲೋ ದೂರದಲ್ಲಿ ಒಂಟಿಯಾಗಿ ನೆಮ್ಮದಿಯಾಗಿ ಹಾರಾಡ್ತಿದ್ದ ಪಕ್ಷಿನ ಕರ್ಕೊಂಡ್ ಬಂದು ರೆಕ್ಕೆ ಮುರಿದು ಹಾಕಿದ್ರೆ ಪಕ್ಷಿ ಕೆಳಗಡೆ ಬಿದ್ದೋಗುತ್ತೆ ಕಂದ. ಅದಕ್ಕೆ ಈಗ ಜೊತೆಯಾಗಿ ಹಾರಾಡೋದಿಕ್ಕೆ ಒಂದು ಜೋಡಿ ಬೇಕು. ಯೋಚನೆ ಮಾಡಪ್ಪ ಅಂತ ಅಜ್ಜಿ ಹೇಳ್ಬೇಕಾದ್ರೆ ನಚಿಕೇತ್ ಅಲ್ಲಿಂದ ಹೋಗ್ತಿರ್ತಾನೆ. ಮೈದು ಒಂದ್ ನಿಮಿಷ ಅಂತ ಭೂಮಿ ಹೇಳಿದಾಗ ನಚ್ಚಿ ಅಲ್ಲೇ ನಿಲ್ತಾನೆ. ಈ ಕಡೆ ದೇವಯಾನಿ ಅಂಜುಗೆ ತುಂಬಾ ಬುದ್ಧಿವಾದ ಹೇಳ್ತಿರ್ತಾಳೆ. 3 ಹೊತ್ತು ನೋಡಿದ್ರೆ ಅಜಿತ್ 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 ಅಂತ ಹೇಳ್ತಾನೆ ಇರ್ತೀಯ. ಅದನ್ ಬಿಟ್ರೆ ನೀನು ಬೇರೆ ಏನು ಯೋಚನೆ ಮಾಡ್ಬೇಡ. ಅವನ್ ಹಿಂದೆ ಬಿದ್ದಿರು. ಅವನು ನೀನ್ ಬದುಕಿದ್ಯೋ ಇಲ್ವೋ ಅನ್ನೋದನ್ನು ನೋಡೋದಿಲ್ಲ. ಅವನು ಪ್ರೀತಿ ಅಂತೆ ಪ್ರೀತಿ. ನೋಡಿದ ತಕ್ಷಣ ಲವ್ ಆದ್ರೆ ಅದನ್ನ ಲವ್ ಅಂತ ಕರೆಯೋದಿಲ್ಲ. ಇಷ್ಟಕ್ಕೂ ಎಷ್ಟು ದಿವಸದ ಪ್ರೀತಿನಿ ನಿಂದು ಅಂತ ದೇವಯಾನಿ ಅಂಜು ಮೇಲೆ ರೇಗಾಡ್ತಿರ್ತಾಳೆ. ಈ ಕಡೆ ಲವ್ ಮಾಡ್ತೀನಿ ಅಂತ ಅಂಜು ಸಾಹೇಬ್ರ ಹಿಂದೆ ಬಿದ್ದಿದ್ದು ನಿಜ. ಆದ್ರೆ ಮೈದು ಅದೇನೋ ತುಂಬಾ ವರ್ಷದ ಲವ್ ಏನಲ್ಲ. ಜೊತೆಗೆ ಅಂಜು ಜಾಸ್ತಿ ಫಾರಿನ್ ನಲ್ಲೇ ಇದ್ದಿದ್ದು. ಅದ್ ನಿಂಗೂ ಗೊತ್ತಲ್ವಾ ಮೈದು. ನಿಮ್ ಅಣ್ಣನ್ನ ಪ್ರೀತಿ ಮಾಡಿದ ಹುಡುಗಿನ ನಾನ್ ಹೇಗ್ ಮದ್ವೆ ಆಗ್ಲಿ ಅಂತ ನೀನ್ ಯೋಚನೆ ಮಾಡೋದಕ್ ಹೋಗ್ಬೇಡ. ಇದಕ್ಕೆಲ್ಲ ಮೇಲಾಗಿ ಅಂಜು ವಯಸ್ಸೇ ಅಂತದ್ದು, ಏನು ಮಾಡಕ್ಕಾಗಲ್ಲ. ಆದ್ರೆ ಮೈದು ನಿಮ್ ಅಣ್ಣ ಎಂತವ್ರು ಅಂತ ನಿನಗ್ ಚೆನ್ನಾಗ್ ಗೊತ್ತಲ್ವಾ. ಹುಡ್ಗಿರಿಗೆ ಬೇಗ ನಮ್ ಸಾಹೇಬ್ರಂತ ಹುಡುಗರುಗಳು ತುಂಬಾ ಬೇಗ ಇಷ್ಟ ಆಗ್ತಾರೆ ಅಂತ ಭೂಮಿ ಹೇಳ್ಬೇಕಾದ್ರೆ ಅಜಿತ್ ಇದನ್ನೇ ನೆನ್ಸ್ಕೊಂಡು ತುಂಬಾ ನೊಂದ್ಕೊಳ್ತಿರ್ತಾನೆ. ಈ ಕಡೆ ದೇವಯಾನಿ ಅಂಜುಗೆ ಹೇಳ್ತಾನೆ ಇರ್ತಾಳೆ, ನೋಡು, ಇಷ್ಟ ಪಡೋದಕ್ಕೂ ಪ್ರೀತಿಗೂ ತುಂಬಾ ವ್ಯತ್ಯಾಸ ಇದೆ ಮಗಳೇ. ನೀನು ಅವ್ನ್ ನಡ್ಕೊಳ್ಳೋ ರೀತಿ, ಅವನ್ ಗುಣ ಇದನ್ನೆಲ್ಲ ನೋಡಿ ಇಷ್ಟ ಪಡ್ತಿದ್ಯಾ ಅಷ್ಟೇ. ಆದ್ರೆ ಅಂಜು ಅವನು ನಿನ್ನನ್ನ ಪ್ರೀತಿ ಮಾಡ್ತಿಲ್ವೇ ಅಂತ ದೇವಯಾನಿ ಹೇಳ್ಬೇಕಾದ್ರೆ ಅಂಜು ಅಳ್ತಿರ್ತಾಳೆ. ಹೋಗ್ಲಿ, ಎಷ್ಟು ದಿವ್ಸ ಅಂತ ಅವನ್ ಹೆಸರು ಹೇಳ್ಕೊಂಡು ತಪಸ್ ಮಾಡ್ತೀಯ ಹೇಳೆ ಅಂತ ದೇವಯಾನಿ ಕೇಳ್ಬೇಕಾದ್ರೆ ಅವನು ಸಿಗೋವರ್ಗು ಅಂತ ಅಂಜು ಹೇಳ್ತಾಳೆ. ಅಯ್ಯೋ, ಅವ್ನ್ ನಿನ್ಗೆ ಸಿಗೋದಿಲ್ಲ ಅಂಜು. ಈ ನೀನ್ ಒನ್ವೇ ಪ್ರೀತಿಗೆ ಮುಕ್ತಿ ಕೊಡ್ಲೇಬೇಕು ಅಂತ ದೇವಯಾನಿ ಹೇಳ್ತಿರ್ತಾಳೆ. ಈ ಕಡೆ ನಚ್ಚಿ ಹತ್ರ ಅಪ್ಪು ಬರ್ತಾಳೆ. ನೋಡು ನಚ್ಚಿ, ಬರೀ ಕೊಡೋದಲ್ಲ, ಪ್ರೀತಿಲಿ ಗಳಿಸ್ಕೋಬೇಕು. ಅಂಜುಗೆ ಅಜಿತ್ ಫಸ್ಟ್ ಲವ್ ಇರ್ಬೋದು, ಆದ್ರೆ ಅದು ಒನ್ ಸೈಡ್ ಲವ್ ಕಣೋ. ಎಷ್ಟು ಜನಕ್ಕೆ ಫಸ್ಟ್ ಲವ್ ಸಕ್ಸಸ್ ಆಗಿ ಮದ್ವೆ ಆಗುತ್ತೆ ಹೇಳು? ಬೇರೆ ಯಾಕೆ? ನೀನ್ ವಿಷಯನೇ ತಗೋ. ಅನಾಯ ನಿನ್ ಫಸ್ಟ್ ಲವ್, ಅವಳು ನಿನ್ನೆ ಮದ್ವೆ ಆದ್ಲಾ? ಇಲ್ಲ ಅಲ್ವಾ? ನೋಡು ನಚ್ಚಿ, ಒಪ್ಕೋ, ಯೋಚನೆ ಮಾಡ್ ನೋಡು, ಟೇಕ್ ಅ ಟೈಮ್. ಯಾರನ್ನ ಮದ್ವೆ ಆಗೋದಕ್ಕಿಂತ ಗೊತ್ತಿರೋ ಅಂಜುನೇ ಮದ್ವೆ ಆಗ್ಬೋದಲ್ವಾ ಅಂತ ಅಪ್ಪು ಹೇಳ್ಬೇಕಾದ್ರೆ ನಚ್ಚಿ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ದೇವಯಾನಿ ಅಂಜು ಹತ್ರ ಮಾತಾಡ್ತಾ ನೋಡು, ನಿನಗೂ ನಚ್ಚಿಗೂ ಪೇರು ತುಂಬಾ ಚೆನ್ನಾಗ್ ಮ್ಯಾಚ್ ಆಗತ್ತೆ. ಬರೀ ಚೆನ್ನಾಗಿದ್ರೆ ಸಾಕಾಗೋದಿಲ್ಲ. ಒಂದ್ ವೇಳೆ ನೀನು ಅಜಿತ್ನೇ ಮದ್ವೆ ಆದೆ ಅಂತ ಇಟ್ಕೋ, ಅವಾಗ ನಿನ್ಗೆ ಏನೇ ಸಿಗುತ್ತೆ? ಏಯ್, ಏನು ಸಿಗೋದಿಲ್ಲ ಕಣೆ. ನೀನ್ ಬೇಕಾದ್ರೆ ಕೊನೆವರೆಗೂ ನೀನ್ ಉಸಿರಿರೋವರೆಗೂ ಅವನನ್ನ ಪ್ರೀತಿಸ್ತಾನೆ ಇರು. ಅವನ್ಗೋಸ್ಕರ ಜೀವನ ಪರ್ಯಂತ ನೀನ್ ಕಾಯ್ತಾ ಇರ್ಬೋದು. ಆದ್ರೆ ಅಂಜು, ನಾನ್ ಹೇಳ್ತಾ ಇದೀನಿ, ಚೆನ್ನಾಗ್ ನೆನ್ಪಿಟ್ಕೋ. ಅವನ್ಗೆ ನಿನ್ ಮೇಲೆ ಅನುಕಂಪ ಹುಟ್ಬೋದೇ ಹೊರತು ಪ್ರೀತಿ ಹುಟ್ಟೋದಿಲ್ಲ ಅಂತ ದೇವಯಾನಿ ಹೇಳ್ತಿರ್ತಾಳೆ. ಈ ಕಡೆ ಭೂಮಿ ನಚ್ಚಿ ಹತ್ರ ನಿಂತ್ಕೊಂಡು, ನೋಡು ನಚ್ಚಿ, ಪ್ರೀತಿ ಹುಟ್ಟೋದಿಕ್ಕೆ ಒಂದೇ ಒಂದು ಕ್ಷಣ ಸಾಕು. ಜೀವನ ಪೂರ್ತಿ ನಿಭಾಯಿಸ್ಕೊಂಡು ಹೋಗೋದಿಕ್ಕೆ ಮನ್ಸಿರ್ಬೇಕು. ನಮ್ ಮಂಜುಗೆ ಸ್ವಲ್ಪ ಹುಡುಗ್ ಬುದ್ಧಿ ಅಷ್ಟೇ. ಅದ್ ಬಿಟ್ರೆ ಅವಳು ತುಂಬಾ ಒಳ್ಳೆಯವಳು ಮೈದು. ನೀವಿಬ್ರು ಮೊದಲನೇ ಪ್ರೀತಿನ ಪಡ್ಕೊಳಕಾಗ್ದೆ ನೋವು ಅನ್ಭವಿಸಿದೀರ. ಅಂದ್ಮೇಲೆ ನೀವಿಬ್ರು ಯಾಕೆ ಅದೇ ಪ್ರೀತಿನ ಪರಸ್ಪರ ಕೊಟ್ಟು ತಗೋಬಾರ್ದು ಅಂತ ಭೂಮಿ ಹೇಳ್ತಿರ್ತಾಳೆ. ಈ ಕಡೆ ದೇವಯಾನಿ ತಗೋಬೇಕು. ಸಿಕ್ಕಿದ್ದನ್ನ ಪ್ರೀತಿ ಹೆಸರಲ್ಲಿ ತಗೊಂಡು ಆಮೇಲೆ ಅವ್ರನ್ನ ಬೀದಿ ನಿಲ್ಲಿಸ್ಬೇಕು. ನಿನ್ಗೆ ಈ ಮನೆ ಸೊಸೆ ಅನ್ನೋ ಅಧಿಕಾರ, ಪಟ್ಟ, ಆಸ್ತಿ, ಅಂತಸ್ತು, ಘನತೆ ಎಲ್ಲ ಸಿಗುತ್ತೆ ಬೇಬಿ. ಯೋಚನೆ ಮಾಡು. ಆ ಟೀ ಅಂಗಡಿ ಭೂಮಿನ ಮುಂದೊಂದ್ ದಿವ್ಸ ಭೂಮಿ ಮೇಲಿಂದನೇ ಇಲ್ದೇ ಇರೋ ರೀತಿ ಮಾಡೋದಂತೂ ಗ್ಯಾರಂಟಿ. ಆಗ ಇಡೀ ಈ ದೇವರ ಸನ್ನಿಧಿ ಆಸ್ತಿ ಅಂಜು ನಿನ್ನೊಬ್ಳಿಗೆ ಬರುತ್ತೆ. ಯೋಚನೆ ಮಾಡು ಅಂತ ಹೇಳಿ ದೇವಯಾನಿ ಅಂಜು ಮನ್ಸನ್ನ ಚೇಂಜ್ ಮಾಡ್ತಾಳೆ. ಈ ಕಡೆ ಮನೆಯವರೆಲ್ರೂ ಸೇರಿ ನಚ್ಚಿ ಮನ್ಸನ್ನು ಚೇಂಜ್ ಮಾಡ್ತಾರೆ. ಆಗ ಸಂಗೀತ ಅವ್ರು ಬಂದು, ಅಜಿತ ನೀನೇನ್ ಹೇಳ್ತೀಯ ಅಂತ ಕೇಳಿದಾಗ, ಇದ್ರಲ್ಲಿ ನನ್ ನಿರ್ಧಾರ ಏನೂ ಇಲ್ಲಮ್ಮ, ಎಲ್ಲ ಅವನ್ ನಿರ್ಧಾರನೇ. ನನಗೆ ಅವನು ಚೆನ್ನಾಗಿರ್ಬೇಕಷ್ಟೇ ಅಂತ ಅಜಿತ್ ಹೇಳ್ತಾನೆ. ಈ ಕಡೆ ಅಶ್ವಿನಿ ಕಳಿಸಿರೋ ಚೇಲಾಗಳು ಬಂದು ಅಶ್ವಿನಿ ಹತ್ರ ಹೇಳ್ತಾರೆ, ನೋಡಿ ಮೇಡಮ್, ಅವ್ರಿಬ್ರು ಕಳಸದಲ್ಲಿ ಹತ್ತದವರು ಸೀದಾ ಬಂದು ಮನೆ ಹತ್ರನೇ ಹೇಳ್ದಿದ್ದಾರೆ. ಮಧ್ಯದಲ್ಲಿ ಎಲ್ಲೂ ಕಾರ್ನ ನಿಲ್ಸಿಲ್ಲ. ಆ ಹಿಂಗ್ಸು ಖಂಡಿತವಾಗ್ಲೂ ಅವಳು ಮಂಡಿಗ್ ಬಂದಿರೋದಂತೂ ಗ್ಯಾರಂಟಿ ಮೇಡಮ್. ಕಾರು ನೇರವಾಗಿ ಮಂಡಿಕ್ಕೆ ಬಂದಿದೆ, ಬೇರೆ ಎಲ್ಲೂ ನಿಲ್ಸಿಲ್ಲ ಅಂತ ಅಶ್ವಿನಿ ಚೇಲಾಗಳು ಹೇಳ್ತಿರ್ತಾರೆ. ಅಬ್ಬಾ,
ಹಾಗಾದ್ರೆ ಆ ಶಾರದಾ ಹುಡ್ಕೋದಕ್ಕೆ ಕಷ್ಟ ಏನೂ ಆಗೋದಿಲ್ಲ. ಹಾಗಾದ್ರೆ ಅವಳು ಮಂಡ್ಯದಲ್ಲೇ ಇದ್ದಾಳೆ ಅಂತಂದ್ರೆ ನಮ್ ಕೈಗೆ ಸಿಕ್ಕ ಹಾಗೆ. ನೋಡಿ, ನಿಮ್ಮಿಬ್ರಿಗೂ ಅವಳ ಫೋಟೋ ಕಳಿಸ್ತೀನಿ. ಮಂಡ್ಯದಲ್ಲಿರೋ ಮನೇಲೂ ಹೋಗಿ ಹುಡುಕಿ, ಗಲ್ಲಿ ಗಲ್ಲಿನೂ ಜಾಲಾಡಿ, ನನಗೆ ಎನಿ ಪಾಯಿಂಟ್ ಆಫ್ ಟೈಮ್ ಆ ಶಾರದಾ ಬೇಕೇ ಬೇಕು ಅಷ್ಟೇ ಅಂತ ಅಶ್ವಿನಿ ಹೇಳಿದಾಗ, ಸರಿ ಮೇಡಮ್ ಅಂತ ಅಶ್ವಿನಿ ಚೇಲಾಗಳು ಅಲ್ಲಿಂದ ಹೊರಡ್ತಾರೆ. ಹಾಗಿದ್ರೆ ಆ ಶಾರದಾ ನನ್ ಕೈಗ್ ಸಿಕ್ಕೋದು ಗ್ಯಾರಂಟಿ ಅಂತ ಅಶ್ವಿನಿ ಖುಷಿ ಪಡ್ತಿರ್ತಾಳೆ. ಈ ಕಡೆ ಭದ್ರಾ ಆ ಚೇಲಾಗಳನ್ನ ಕರೆದು, ನೋಡ್ರೋ, ಯಾವ್ದೇ ಕಾರಣಕ್ಕೂ ಯಾವ ಏರಿಯಾನು ಬಿಡಬಾರ್ದು, ಯಾವ ಗಲ್ಲಿನೂ ಬಿಡಬಾರ್ದು, ಎಷ್ಟೊತ್ತಾದ್ರೂ ಸರಿ ಅವಳನ್ನ ಹುಡುಕ್ಲೇಬೇಕು ಅಂತ ಭದ್ರಾ ಹೇಳ್ಬೇಕಾದ್ರೆ, ಸರಿ ಬಾಯ್, ನೀವು ಅವಳ ಫೋಟೋನ ಕಳಿಸಿ, ನಾವು ನಮ್ಮ ಹುಡುಗರುಗಳಲ್ಲೇ ಕಳಿಸ್ತೀವಿ ಅಂತ ಆ ಚೇಲಾಗಳು ಹೇಳ್ತಿರ್ತಾರೆ. ನೋಡ್ರೋ, ಈ ವಿಷಯ ಎಲ್ಲೂ ಹೊರಗಡೆ ಬರಬಾರ್ದು, ಹುಷಾರಾಗಿರಿ ಅಂತ ಭದ್ರಾ ಹೇಳಿ ಅವ್ರಿಗೆ ಫೋಟೋ ಕಳಿಸ್ಬೇಕಾದ್ರೆ ಅದೇ ರೋಡಲ್ಲಿ ಶಾರದಾ ನಡ್ಕೊಂಡ್ ಬರ್ತಿರ್ತಾಳೆ. ಆಗ ಅಲ್ಲೊಂದು ಟಿ ವ್ಯಾನ್ ಬಂದು ನಿಲ್ಲತ್ತೆ. ಅವಳಿಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ದೆ ಆ ವ್ಯಾನ್ ಒಳಗಡೆ ಹೋಗಿ ಕುತ್ಕೊಂಡ್ಬಿಡ್ತಾಳೆ. ಹಾಗೆ ಭದ್ರಾ ಚೇಲನ್ ಜೊತೆ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ವ್ಯಾನ್ ಅಲ್ಲಿ ಇವಳು ಕುತ್ಕೊಂಡಿರೋದು ಗೊತ್ತಿಲ್ದೆ ಡ್ರೈವರ್ ವ್ಯಾನ್ ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ದೇವಯಾನಿ ಅಂಜನ್ನ ಕರ್ಕೊಂಡು ಹಾಲ್ಗೆ ಬರ್ತಾಳೆ. ದೇವಯಾನಿ, ಅಂಜನ ಏನ್ ಹೇಳಿದ್ಲು ಅಂತ ಅಜ್ಜಿ ಕೇಳ್ಬೇಕಾದ್ರೆ, ಅದು ಅತ್ತೆ, ಅಂಜು ಮದ್ವೆಗೆ ಒಪ್ಕೊಂಡಿದ್ದಾಳೆ ಅಂತ ದೇವಯಾನಿ ಹೇಳ್ತಿದ್ದಂಗೆ ಮನೆಯವರೆಲ್ರಿಗೂ ಖುಷಿ ಆದ್ರೆ ಅಜಿತ್, ನಚ್ಚಿ ಮತ್ತೆ ಸಂಗೀತ ಅವ್ರಿಗೆ ಮಾತ್ರ ಆಶ್ಚರ್ಯ ಆಗ್ತಿರತ್ತೆ. ನಚ್ಚಿನೂ ಈ ಮದ್ವೆಗೆ ಒಪ್ಕೊಂಡಿದ್ದಾನೆ ಅಂತ ಅಜ್ಜಿ ಹೇಳಿದ ತಕ್ಷಣ ಅದನ್ನ ಕೇಳಿ ದೇವಯಾನಿಗೆ ಖುಷಿ ಆಗತ್ತೆ. ಆಗ ದೇವಯಾನಿ ಖುಷಿಯಿಂದ ನಚ್ಚಿ ಹತ್ರ ಹೋಗಿ ಅವನ್ ಕೈ ಹಿಡ್ಕೊಂಡು, ಥ್ಯಾಂಕ್ಸ್ ಕಂದ, ಥ್ಯಾಂಕ್ ಯು ಸೋ ಮಚ್, ದೇವ್ರು ನಿಮ್ಮಿಬ್ರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಹೇಳಿ ತುಂಬಾನೇ ಖುಷಿ ಪಡ್ತಿರ್ತಾಳೆ. ನಚ್ಚಿ, ಏನು ಯೋಚನೆ ಮಾಡ್ಬೇಡ್ವೋ, ಎಲ್ಲ ಸರಿ ಹೋಗುತ್ತೆ. ಇಲ್ಲಿ ಬಂದು ಅಮ್ಮನ ಆಶೀರ್ವಾದ ತಗೋ. ಅಂಜು, ನೀನು ಬಾರಮ್ಮ, ಇಬ್ರು ಒಟ್ಟಿಗೆ ಅಜ್ಜಿ ಆಶೀರ್ವಾದನ ತಗೊಳ್ಳಿ ಅಂತ ಸಂಗೀತ ಅವ್ರು ಹೇಳ್ದಾಗ, ಆಗ ನಚ್ಚಿ ಮತ್ತೆ ಅಂಜು ಇಬ್ರು ಬಂದು ಅಜ್ಜಿ ಹತ್ರ ಆಶೀರ್ವಾದ ತಗೊಂಡಾಗ ಅಪ್ಪು ಎಲ್ರು ಸೇರಿ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಹೇಳ್ತಾಳೆ. ಸರಿ ಆಯ್ತು ಅಂತ ಎಲ್ರು ಬಂದು ನಿಂತಾಗ ನಚ್ಚಿ ಮಾತ್ರ ಬೇಜಾರ್ ಮಾಡ್ಕೊಂಡು ನಿಂತಿರ್ತಾನೆ. ನಚ್ಚಿ, ನೀನ್ ಬಂದು ಅಂಜು ಪಕ್ಕ ನಿಂತ್ಕೋ ಅಂತ ಅಪ್ಪು ಹೇಳ್ದಾಗ ಅಜ್ಜಿ ನಚ್ಚಿನ ಅಪ್ಪು ಪಕ್ಕ ನಿಲ್ಲಿಸ್ತಾನೆ. ಮೈದು, ಸ್ಮೈಲ್ ಮಾಡು, ಕಂಗ್ರಾಚುಲೇಷನ್, ನೀನ್ ಯಾವಾಗ್ಲೂ ಖುಷಿಯಾಗಿರು ಅಂತ ಹೇಳಿ ಭೂಮಿ ಅವನ್ಗೆ ವಿಶ್ ಮಾಡ್ತಾಳೆ. ಸರಿ ನಿಶ್ಚಿತಾರ್ಥ ಇರೋದು ನಾಳೆ ಬೆಳಗ್ಗೆ ಅನ್ನೋದನ್ನ ಯಾರು ಮರಿಬೇಡಿ, ಎಲ್ಲಾರು ಒಂದೊಂದ್ ಕೆಲ್ಸನ ವಹಿಸ್ಕೋಬೇಕು, ಓಕೆ ಅಂತ ಶ್ರವಣ್ ಅವರು ಹೇಳ್ತಿರ್ತಾರೆ. ಅದಕ್ಕೆ ಸರಿ ಅಂತ ಎಲ್ರು ತಲೆ ಆಡಿಸ್ತಿರ್ತಾರೆ. ನಚಿಕೇತ, ಅಂಜನಾ, ನೀವಿಬ್ರು ಮುಜುಗರ ಪಡ್ಬೇಡಿ, ಹೇಗೆ ಫ್ರೆಂಡ್ಸ್ ಆಗಿದ್ರೋ ಹಾಗೆ ಮುಂದುವರಿಲಿ, ಪ್ರೀತಿ ಅನ್ನೋದು ಅವಾಗ ತಾನಾಗೆ ಬಂದ್ಬಿಡುತ್ತೆ ಅಂತ ಅಜ್ಜಿ ಹೇಳ್ಬೇಕಾದ್ರೆ, ಅಯ್ಯೋ ಕಮಾನ್ ಅಜ್ಜಿ, ಅದೆಲ್ಲ ಇವ್ರಿಬ್ರಿಗೆ ಹೇಳ್ಕೊಡ್ಬೇಕಾ, ಅದು ಈಗಿನ ಕಾಲದಲ್ಲಿ, ಮೊದ್ಲೇ ಫಾರಿನ್ ಇಂದ ಬಂದವರು ಅಂತ ಹೇಳ್ಕೊಂಡು ಅಪ್ಪು ನಚ್ಚಿ ಕಾಲೆಳಿತಿರ್ತಾಳೆ. ಸಂಗೀತ, ಕೊನೆಗೂ ನಾವಿಬ್ರು ಬೀಗರಾಗ್ಬಿಟ್ವಿ, ಥ್ಯಾಂಕ್ ಯು ಸೋ ಮಚ್, ನನ್ ಮಗಳು ಸುಖವಾಗಿರ್ತಾಳೆ ಅನ್ನೋ ನಂಬಿಕೆ ನನ್ಗಿದೆ, ಥ್ಯಾಂಕ್ ಯು ಅಂತ ದೇವ್ಯಾನಿ ಸಂಗೀತ ಅವ್ರ ಕೈ ಹಿಡ್ಕೊಂಡು ಹೇಳ್ತಿರ್ತಾಳೆ. ದೇವ್ಯಾನಿ, ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀಯಾ, ಆ ದೇವ್ರು ಯಾರ್ಯಾರ ಹಣೆಯಲ್ಲಿ ಏನೇನ್ ಬರ್ದಿರ್ತಾನೋ ಹಾಗೆ ಆಗತ್ತೆ ಅಲ್ವಾ, ಅದನ್ನ ತಪ್ಸೋದಿಕ್ಕೆ ನಾವ್ಯಾರು ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಪಾವ ಹೇಳ್ದಂಗೆ ಬೆಳಗ್ಗೆಗೆ ಎಲ್ರು ತಯಾರಿ ಮಾಡ್ಕೊಳ್ಳೋಣ ನಡೀರಿ ಅಂತ ಹೇಳಿ ಎಲ್ರು ಅವ್ರವ್ರ ರೂಮ್ಗೆ ಹೋಗ್ತಾರೆ. ಆದ್ರೆ ಅಜಿತ್, ಭೂಮಿ, ನಚ್ಚಿ ಮಾತ್ರ ಅಲ್ಲೇ ಇರ್ತಾರೆ. ನಚ್ಚಿ ತುಂಬಾ ಬೇಜಾರಲ್ಲಿರೋದನ್ನ ಅಜಿತ್ ಮತ್ತೆ ಭೂಮಿ ನೋಡ್ತಿರ್ತಾರೆ. ಈ ಕಡೆ ಅಜಿತ್ ಅಳ್ತಿದ್ರೆ ಆ ಕಡೆ ನಚ್ಚಿ ಅಳ್ತಿರ್ತಾನೆ. ನಚ್ಚಿ ನೋವು ಅನ್ಭವಿಸ್ತಾ ಇರೋದನ್ನ ನೋಡಕ್ಕಾಗ್ದೆ ಭೂಮಿ ತುಂಬಾ ಬೇಜಾರ್ ಮಾಡ್ಕೋತಾಳೆ. ಈ ಕಡೆ ಅಜಿತ್ ಸತ್ಯನಿಂಗೆ ಕಾಲ್ ಮಾಡಿ, ನಾಳೆ ಊರಿನಾಚೆ ಇರೋ ಶಿವನ್ ದೇವಸ್ಥಾನಕ್ ಬಂದ್ಬಿಡಿ, ನಾಳೆ ನಚ್ಚಿ ಮತ್ತೆ ಅಂಜನಂಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂತ ಹೇಳಿದಾಗ ಅದನ್ನ ಕೇಳಿ ಸತ್ಯನಿಂಗೆ ಶಾಕ್ ಆಗತ್ತೆ. ಏನಿದು ಸಡನ್ ಆಗಿ, ಯಾಕೆ ಅಂತ ಎಲ್ಲ ಕೇಳಕ್ ಹೋಗ್ಬೇಡಿ, ನನ್ಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅಜಿತ್ ಹೇಳ್ಬೇಕಾದ್ರೆ, ಯಾಕಪ್ಪ, ಮನೆಯವರನ್ನೆಲ್ಲ ಕೇಳ್ಕೊಂಡ್ಮೇಲೆ ತಾನೇ ನಿಶ್ಚಿತಾರ್ಥ ಆಗ್ತಿರೋದು ಅಂತ ಸತ್ಯಣ್ಣ ಹೇಳ್ತಾರೆ. ಅಂಜನಂದು ಎಂಗೇಜ್ಮೆಂಟ್ ಆಗ್ಬೇಕಿತ್ತಲ್ಲ, ಆ ಹುಡುಗನ್ ಮನೆಯವರು ಅಪ್ಪ ಅರೆಸ್ಟ್ ಆಗಿದ್ದಕ್ಕೆ ಈ ಸಂಬಂಧ ಬೇಡ ಅಂತ ಹೇಳಿದ್ರಂತೆ, ಹಾಗಾಗಿ ಫಿಕ್ಸ್ ಆಗಿರೋ ಎಂಗೇಜ್ಮೆಂಟ್ ಮುರಿದೋಯ್ತು ಅಂತ ಹೇಳಿ ಆಚೆ ಕಡೆಯವರು ಏನ್ ಬೇಕಾದ್ರೂ ಮಾತಾಡ್ಕೋಬಹುದು ಅಂತ ದೇವ್ಯಾನಿ ಅತ್ತೆ ತುಂಬಾ ಡಿಸ್ಟರ್ಬ್ ಆಗಿದ್ರು. ಅದಕ್ಕೆ ಅಜ್ಜಿ ತಗೊಂಡಿರೋ ಡಿಸಿಷನ್ ಇದು. ಅಜ್ಜಿ ಡಿಸೈಡ್ ಮಾಡಿದ್ಮೇಲೆ ಅವರು ತುಂಬಾ ಯೋಚನೆ ಮಾಡಿನೇ ನಿರ್ಧಾರ ಮಾಡಿರ್ತಾರೆ ಅಂತ ಇಡೀ ಮನೆಯವರೇ ನಂಬಿದ್ದಾರೆ. ಹಾಗಾಗಿ ಎಲ್ರು ಫೋರ್ಸ್ ಮಾಡಿ ನಚ್ಚಿನ ಒಪ್ಸಿದ್ರು, ಇನ್ ಬೇರೆ ಆಪ್ಷನ್ ಇಲ್ಲ. ನಚ್ಚಿನೂ ಈ ಮಾತನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ತಲೆ ಆಡ್ಸಿದಾನೆ ಅಂತ ಅಜಿತ್ ಹೇಳ್ಬೇಕಾದ್ರೆ, ಅಜಿತಾ, ಈ ವಿಷಯದಲ್ಲಿ ನೀನ್ ಟೆನ್ಷನ್ ಮಾಡ್ಕೋಬೇಡ ಅಷ್ಟೇ, ಆಗೋದೆಲ್ಲ ಒಳ್ಳೇದಿಕ್ಕೆ ಅನ್ಕೊಂಡು ಸುಮ್ನೆ ಹೋಗ್ತಾ ಇರ್ಬೇಕಷ್ಟೇ ಕಣಪ್ಪ. ಅದು ಅಲ್ದೆ ನಚ್ಚಿ ಮತ್ತೆ ಅಂಜು ಭವಿಷ್ಯದಲ್ಲಿ ಚೆನ್ನಾಗಿರ್ಬೋದಲ್ವಾ, ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದಲ್ವಾ. ಕೆಲವು ಸಂದರ್ಭದಲ್ಲಿ ಕೆಲವು ಕಡೆಗಳಲ್ಲಿ ಏನಾಗುತ್ತೋ ಏನೋ ಹೇಳಕ್ಕಾಗೋದಿಲ್ಲ. ಕಾಲಾಯ ತಸ್ಮೈ ನಮಃ, ಸುಮ್ನೆ ಸ್ವೀಕರಿಸ್ಬೇಕು ಅಷ್ಟೇ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ಹೌದು ಸತ್ಯಣ್ಣ, ನೀವ್ ಹೇಳಿದ್ ಕರೆಕ್ಟೆ, ಏನ್ ಬೇಕಾದ್ರೂ ಆಗ್ಬೋದು, ನಾವು ಬರೀ ಪಾಸಿಟಿವ್ ಅಷ್ಟೇ ಯೋಚನೆ ಮಾಡೋದಕ್ ಆಗೋದಿಲ್ಲ ಅಲ್ವಾ, ಯಾಕಂದ್ರೆ
ನನ್ ತಮ್ಮ ಅವನ್ ಜೀವನ ನನ್ ಕಣ್ಮುಂದೆನೆ ಹಾಳಾಯ್ತು ಅಂತಂದ್ರೆ ನೋಡ್ಕೊಂಡು ಅದನ್ನ ಸಹಿಸ್ಕೊಂಡು ಇರೋದಕ್ಕಾಗೋದಿಲ್ಲ ಅಲ್ವಾ? ಈಗ ಈ ವಿಷಯ ಬಗ್ಗೆ ಏನೇ ಮಾತಾಡಿದ್ರು ಆಗೋದಿಲ್ಲ ಸತ್ಯಣ್ಣ. ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ. ನನ್ಗೆ ಅದ್ರ ಬಗ್ಗೆ ಮಾತಾಡೋದಕ್ಕೂ ಇಷ್ಟ ಇಲ್ಲ. ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಅಂತ ಅಜಿತ್ ತುಂಬಾ ಬೇಜಾರಲ್ಲಿ ಹೇಳ್ತಿರ್ತಾನೆ. ಈ ಕಡೆ ಜೋಗತಿ ಅಮ್ಮ ಹೇಳ್ದಂಗೆ ಭೂಮಿ ಶಾರದಾ ಬೇಗ ಸಿಗ್ತಾರೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಅಜಿತ್ ಅಲ್ಲಿಗ್ ಬರ್ತಾನೆ. ಏನ್ ಮಾಡ್ತಿದ್ಯಾ ಭೂಮಿ? ಅಲ್ಲೆಲ್ರೂ ನಿನ್ಗೋಸ್ಕರ ಕಾಯ್ತಿದ್ದಾರೆ ಅಂತ ಅಜಿತ್ ಹೇಳ್ದಾಗ ಆ ಜೋಗತಿ ಅಮ್ಮ ಅಜಿತ್ ಮುಖಾನ ನೋಡಿ, ಮನ್ಸೊಳಗಡೆ ಇರೋ ಪ್ರೀತಿ ಆಚೆಗ್ ಬರ್ತಿಲ್ಲ ಅಂತ ಒದ್ದಾಡ್ಬೇಡಪ್ಪ. ಆ ಪ್ರೀತಿ ಆದಷ್ಟು ಬೇಗ ನಿನ್ ಸೇರ್ತೈತಿ ನೋಡವ. ನಿನಗ್ ಸಿಕ್ಕಿರೋ ಅಂತ ಪ್ರೀತಿನ ನೀನು ಕಳ್ಕೊಬೇಡ. ಅದನ್ನ ಬಾಳ ಜೋಪಾನ ಮಾಡು. ಅಷ್ಟೇ ಅಲ್ಲ, ಆದಷ್ಟು ಬೇಗ ನಿನ್ ತಾಯಿ ನಿನ್ ಜೊತೆ ಸೇರೋ ಸಮಯ ಬಂದಾಯ್ತು ಕಣವ. ಅದನ್ನ ಯಾರಿಂದನೂ ತಡೆಯಕ್ ಆಗೋದಿಲ್ಲ ಅಂತ ಜೋಗ್ತಿ ಅಮ್ಮ ಹೇಳ್ತಾರೆ. ಅದನ್ನ ಕೇಳಿ ಭೂಮಿಗೆ ಖುಷಿ ಆಗತ್ತೆ. ಅದೇ ಸಮಯಕ್ಕೆ ವ್ಯಾನ್ ಅಲ್ಲಿ ಹತ್ಕೊಂಡಿರೋ ಶಾರದಾ ಅವರು ದೇವಸ್ಥಾನದ ಹತ್ರನೇ ಬಂದು ಎಲ್ಲ ಕಡೆ ಹುಡುಕ್ತಿರ್ತಾರೆ. ಆ ತಾಯಿ ಅನುಗ್ರಹದಿಂದ ಅಮ್ಮ ಮಗಳು ಈಗ್ಲಾದ್ರೂ ಒಂದಾಗ್ತಾರ. ಮತ್ತೆ ಶಾರದಾ ದೇವರ ಸನ್ನಿಧಿಗೆ ಸೊಸೆಯಾಗಿ ವಾಪಸ್ ಆಗ್ತಾಳ ಅಥವಾ ದೇವಯಾನಿ ಕೈಗೆ ಸಿಕ್ಕಾಕೊಂಡು ಮತ್ತೆ ತೊಂದ್ರೆನ ಅನುಭವಿಸ್ತಾಳ. ಅಶ್ವಿನಿ ಚಾಲೆಂಜ್ ಮಾಡ್ದಂಗೆ ಶಾರದನ್ನ ಕರ್ಕೊಂಡು ಮನೆಗೆ ಎಂಟ್ರಿ ಕೊಡ್ತಾಳ. ಇದೆಲ್ಲ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.